ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಜಸ್ಟ್ ಕನ್ನಡ ಮೊಬೈಲ್ ಆ್ಯಪ್ನಲ್ಲಿ ಕನ್ನಡವನ್ನು ಟೈಪ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಕನ್ನಡವನ್ನು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ನೋಡೋಣ. ಫಸ್ಟು ನೀವು ಯಾವುದಾದ್ರೂ ನಿಮ್ಮ ವಾಟ್ಸಪ್ ಅಥವಾ ಫೇಸ್ಬುಕ್ ಯಾವುದಾದ್ರೂ ಆ್ಯಪಿಗೆ ಹೋಗಿ ಟೈಪ್ ಮಾಡೋದಕ್ಕೆ ಶುರು ಮಾಡಬೇಕು. ಫಸ್ಟು ನಾನು ವಾಟ್ಸಪ್ಪಿಗೆ ಹೋಗ್ತೀನಿ. ಇಲ್ಲಿ ನೋಡಿ, ಫಸ್ಟು ಇಂಗ್ಲೀಷ್ ಅಕ್ಷರಗಳಿರುವಂಥ ಕಿಲಿಮಣೆ ಅಂದರೆ ಕೀಬೋರ್ಡ್ ಬರುತ್ತೆ. ನಂತರ ನೀವು ಆ ಗ್ಲೋಬ್ ಥರ ಇರುವಂತಹ ಈ ಒಂದು ಕೀನ ಟೈಪ್ ಮಾಡಿ ನೀವು ಕನ್ನಡದ ಕೀಬೋರ್ಡ್ ಬರೋ ಥರ ಮಾಡ್ಕೋಬೇಕು. ನಾನು ನಿಮಗೆ ಸ್ವರಗಳು ಮತ್ತು ವ್ಯಂಜನಗಳನ್ನು ಅಂದರೆ ಕನ್ನಡದ ಅ ಆ ಇ ಮತ್ತು ಕ ಕ ನ ಇವುಗಳನ್ನು ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಂತರ ನಿಮಗೆ ಬಹುಶಃ ಅದು ಸುಲಭ ಆಗಬಹುದು ಅಂದ್ಕೊಂಡಿದ್ದೀನಿ. ಆ ಟೈಪ್ ಮಾಡಲು ಫಸ್ಟು ಆ ಇದೆ ನೋಡಿ, ಇದನ್ನು ಟೈಪ್ ಮಾಡಿದ್ರೆ ಆಯಿತು. ನಂತರ ಆ ಟೈಪ್ ಮಾಡೋದಕ್ಕೆ ಇಲ್ಲೊಂದು ಲೆಫ್ಟ್ ಸೈಡ್ನಲ್ಲಿ ಒಂದು ಆರೋ ಮಾರ್ಕ್ ಥರ ಅಪ್ಪರ್ ವರ್ಡ್ಸ್ ಆರೋ ಮಾರ್ಕ್ ಥರ ಕಾಣ್ತಿದೆಯಲ್ಲ, ಅದು ಸೆಕೆಂಡರಿ ಲೇಯರ್. ಕೆಲವು ಸ್ವರಗಳನ್ನು ಟೈಪ್ ಮಾಡೋದಕ್ಕೆ ಮತ್ತು ಕೆಲವು ಮಹಾಪ್ರಾಣವನ್ನು ಟೈಪ್ ಮಾಡೋದಕ್ಕೆ ಇದನ್ನು ಬಳಸಲಾಗುತ್ತೆ. ನೀವು ಆ ಟೈಪ್ ಮಾಡಲು ಇದನ್ನು ಶಿಫ್ಟ್ ಮಾಡಬೇಕು, ಇದನ್ನು ಒಂದ್ಸರಿ ಒತ್ತಬೇಕು. ಆವಾಗ ನೋಡಿ ಲೆಫ್ಟ್ ಸೈಡ್ನಲ್ಲಿ ಆ ಅಕ್ಷರ ಕಾಣಿಸ್ತಿದೆ, ಅದನ್ನು ಟೈಪ್ ಮಾಡಬೇಕು. ನಂತರ ಈ ಟೈಪ್ ಮಾಡಲು ನೋಡಿ ಇಲ್ಲಿ ಕಾಣುತ್ತೆ, ಈನ ಟೈಪ್ ಮಾಡಿ. ನಂತರ ಈ ಟೈಪ್ ಮಾಡಲು ಮತ್ತೆ ಆ ಆರೋ ಮಾರ್ಕನ್ನು ಒತ್ತಿ ನಂತರ ಈನ ಟೈಪ್ ಮಾಡಬೇಕು. ಊನ ಟೈಪ್ ಮಾಡಲು ಈಸಿಯಾಗಿ ಆಗುತ್ತೆ ಅದು. ನಂತರ ಊ ಟೈಪ್ ಮಾಡೋಕ್ಕೆ ಈ ಆರೋ ಮಾರ್ಕನ್ನು ಒಂದು ಸಾರಿ ಒತ್ತಿ ನಂತರ ಊನ ಟೈಪ್ ಮಾಡಬೇಕು. ಇದು ಒಂದು ರೀತಿ ಶಿಫ್ಟ್ ಥರ ಕೆಲಸ ಮಾಡುತ್ತೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಈಗ ರು ಟೈಪ್ ಮಾಡಬೇಕು ನೋಡಿ, ಬಂತು. ಎ ಬಂದಿದೆ. ಮತ್ತು ಎ ಟೈಪ್ ಮಾಡಬೇಕು, ಆರೋ ಮಾರ್ಕನ್ನು ಟೈಪ್ ಮಾಡಿದೆ, ನಂತರ ಎ. ಐ ಟೈಪ್ ಮಾಡಬೇಕಂದ್ರೆ ಈ ಆರೋ ಮಾರ್ಕನ್ನು ಟೈಪ್ ಮಾಡಿ ನಂತರ ನೋಡಿ ಇಲ್ಲೇ ಕಾಣಿಸುತ್ತದೆ ಐ. ಓ ಮತ್ತೆ ಅದನ್ನು ಟೈಪ್ ಮಾಡಿ ಓ ಓ. ಅವನ್ನ ಟೈಪ್ ಮಾಡಬೇಕಂದ್ರೆ ಈ ಆರೋ ಮಾರ್ಕನ್ನು ಒತ್ತಿ ನೋಡಿ, ಇಲ್ಲ ಅವು ಬಂತು, ಅವು. ಆನ ಟೈಪ್ ಮಾಡಿ ನಂತರ ಈ ಆರೋ ಮಾರ್ಕನ್ನು ಟೈಪ್ ಮಾಡಿದ್ರೆ ಇಲ್ಲಿ ನೋಡಿ 0 ಕಾಣಿಸ್ತಿದೆ, ಇಲ್ಲಿ ಇದನ್ನು ಟೈಪ್ ಮಾಡಿದ್ರೆ ಆಯಿತು. ಆಹಾ. ಮತ್ತು ಆನ ಟೈಪ್ ಮಾಡಿ ಮತ್ತು ಆರೋ ಮಾರ್ಕನ್ನು ಟೈಪ್ ಮಾಡಿ ಇಲ್ಲಿ 2 0ಗಳು ಕಾಣಿಸ್ತಿದೆ ನೋಡಿ, ಅದನ್ನು ಟೈಪ್ ಮಾಡಿದ್ರೆ ಆಯಿತು. ಆಹಾ. ಹಾಗೆ ವ್ಯಂಜನಗಳನ್ನು ಕೂಡ ನಾವು ಟೈಪ್ ಮಾಡಬಹುದು ನೋಡಿ. ಇಲ್ಲೇ ಕ ಇದೆ, ನಂತರ ಖ ಟೈಪ್ ಮಾಡೋಕ್ಕೆ ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ನಂತರ ಖ ಕಾಣಿಸುತ್ತೆ. ಗ ಘ ಟೈಪ್ ಮಾಡಲು ಆರೋ ಮಾರ್ಕನ್ನು ಮತ್ತೆ ಟೈಪ್ ಮಾಡಿ ನಂತರ ಇದು ಮಾಡಬೇಕು. ಜ್ಞ ನೋಡಿ ಇಲ್ಲಿದೆ. ಛ ಇಲ್ಲಿದೆ. ದೊಡ್ಡ ಛ ಟೈಪ್ ಮಾಡೋದಕ್ಕೆ ಅಲ್ಲೇ ಬರುತ್ತೆ, ಶಿಫ್ಟನ್ನು ಟೈಪ್ ಮಾಡಿಬಿಟ್ಟು ನಂತರ ಜ ಇಲ್ಲೇ ಇದೆ. ದೊಡ್ಡ ಝ ಆಗಬೇಕಂದ್ರೆ ಶಿಫ್ಟನ್ನು ಆರೋ ಮಾರ್ಕನ್ನು ಟೈಪ್ ಮಾಡಿ ನಂತರ ಅಲ್ಲಿ ಬರುತ್ತೆ, ಅದನ್ನು ಟೈಪ್ ಮಾಡಬೇಕು. ಛ ಛ ಝ ಜ್ಞ. ಮತ್ತು ಇದನ್ನು ಟೈಪ್ ಮಾಡಿ ನೋಡಿ ಇಲ್ಲಿ ಕಾಣಿಸುತ್ತೆ, ಇದನ್ನು ಟೈಪ್ ಮಾಡಬೇಕು. ನಂತರ ಠ ಮತ್ತು ದೊಡ್ಡ ಠಗೆ ಶಿಫ್ಟನ್ನು ಟೈಪ್ ಮಾಡಬೇಕು, ಠ. ನಂತರ ಡ, ನಂತರ ಶಿಫ್ಟ್ ಇದು ನೋಡಿದ್ರೆ ಢ ಬರುತ್ತೆ. ನಂತರ ಮತ್ತೆ ಆರೋ ಮಾರ್ಕನ್ನು ಪ್ರೆಸ್ ಮಾಡಿದ್ರೆ ಇಲ್ಲೇ ಇದೆ ನೋಡಿ ಣ. ಇಲ್ಲಿ ನಾನಲ್ಲಿಲ್ಲ, ಣ ಸಪರೇಟ್ ಅಕ್ಷರನೇ ಇದೆ, ಅದನ್ನು ಟೈಪ್ ಮಾಡಿದ್ರೆ ಆಯಿತು.
ನೆಕ್ಸ್ಟು ತಾ ಇಲ್ಲೇ ಇದೆ. ದೊಡ್ಡ ಥಾ ಟೈಪ್ ಮಾಡಲು ಆ ಆ್ಯರೋ ಮಾರ್ಕನ್ನ ಒತ್ತಬೇಕು. ದಾ ಇಲ್ಲೇ ಇದೆ. ನಂತರ ಧಾ ಟೈಪ್ ಮಾಡೋಕ್ಕೆ ಆ್ಯರೋ ಮಾರ್ಕ್ ಒತ್ತಿದ್ರೆ ಧಾ ಬರುತ್ತೆ. ನಾ ಇಲ್ಲೇ ಇದೆ. ನಂತರ ಪಾ ಇಲ್ಲೇ ಇದೆ. ನಂತರ ಆ್ಯರೋ ಮಾರ್ಕ್ ಒತ್ತಿದ್ರೆ ಫ ಬರುತ್ತೆ. ಬಾ ಇಲ್ಲೇ ಇದೆ. ನಂತರ ಆ್ಯರೋ ಮಾರ್ಕ್ ಒತ್ತಿದ್ರೆ ಭ ಬರುತ್ತೆ. ಮಾ ಇಲ್ಲೇ ಇದೆ. ಯಾ ಇಲ್ಲೇ ಇದೆ. ರಾ ಇಲ್ಲೇ ಇದೆ. ಲಾ ಇಲ್ಲೇ ಇದೆ. ವಾ ಇಲ್ಲೇ ಇದೆ. ಶಾ ಟೈಪ್ ಮಾಡೋದಕ್ಕೆ ಈ ಆ್ಯರೋ ಮಾರ್ಕ್ ನಾವು ಒತ್ತಬೇಕು. ನಂತರ ಇಲ್ಲಿ ನೋಡಿ ಶಾ ಕಾಣಿಸುತ್ತೆ, ಇದನ್ನು ಒತ್ತಬೇಕು. ಇನ್ನು ದೊಡ್ಡ ಶಾ ಇಲ್ಲೇ ಇದೆ, ಇದನ್ನು ಒತ್ತಬೇಕು. ಸ ಹ ಲಾ ಟೈಪ್ ಮಾಡೋದಕ್ಕೆ ಆ್ಯರೋ ಮಾರ್ಕನ್ನು ಒತ್ತಬೇಕು. ಲಾನ ಒತ್ತಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಾನು ಹೇಳ್ಕೊಟ್ಟಿರುವಂಥ ಈ ಪಾಠ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.